ಯಾವುದೇ ಸರ್ಕಾರದ ಸೌಲಭ್ಯ ಇಲ್ಲದೆ ವಂಚಿತರಾಗಿ ತಮ್ಮ ಸ್ವಂತ ಖರ್ಚಿನಲ್ಲಿ ರಸ್ತೆಯನ್ನು ಸರಿಪಡಿಸಿಕೊಳ್ಳುತ್ತಿರುವ ರೈತರು. ಹೌದು ವೀಕ್ಷಕರೇ, ಈ ಘಟನೆ ನಡೆದಿರುವುದು ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಮುನವಳ್ಳಿ ಪಟ್ಟಣದಲ್ಲಿ. ಬಾಳೆಕುಂದರಗಿ ಕಾಲುವೆ ಪಕ್ಕದಲ್ಲಿರುವ ರಸ್ತೆ ಇದು. ರೈತರು ಜನಪ್ರತಿನಿಧಿಗಳನ್ನ ಕೇಳಿದ್ರೆ ಯಾವುದೇ ತರ ಫಂಡ್ ಇಲ್ಲ ಅಂತ ಹೇಳ್ತಾರೆ. ನಿರ್ಲಕ್ಷ್ಯ ತೋರುತ್ತಿರುವ ಇಲ್ಲಿ ಅಧಿಕಾರಿಗಳು ಎಲ್ಲಿದ್ದಾರೆ? ನೂರಾರು ಕುಟುಂಬಗಳು ಹೊಲದಲ್ಲಿ ವಾಸವಾಗಿದ್ದು ಅವರು ಹೊಲದಲ್ಲಿ ಬೆಳೆದ ಫಸಲನ್ನ ಮಾರುಕಟ್ಟೆಗೆ ತರಲು ರಸ್ತೆ ಸರಿಯಾಗಿಲ್ಲದ ಕಾರಣ ತಮ್ಮ ಸ್ವಂತ ಖರ್ಚಿನಲ್ಲಿ ರಸ್ತೆಯನ್ನು ನಿರ್ಮಾಣ ಮಾಡುತ್ತಿರುವ ನಾಚಿಕೆಗೇಡಿನ ವಿಷಯ. ಅಧಿಕಾರಿಗಳಿಗೆ ಎಷ್ಟೇ ಬಾರಿ ಮನವಿ ಮಾಡಿಕೊಂಡ್ರು ಯಾವುದಾದ್ರೂ ಫಂಡ್ ಬಂದ್ರೆ ಮಾತ್ರ ಕೊಡ್ತೇವೆ, ರಸ್ತೆಯನ್ನ ಮಾಡುವುದಾಗಿ ಭರವಸೆ ನೀಡ್ತಾರೆ. ರೈತರಿಗೆ ಲಗಾಮ್ ಹಾಕುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಅಲ್ಲಿಂದ ನೂರಾರು ವಿದ್ಯಾರ್ಥಿಗಳು ಶಿಕ್ಷಣ ವಂಚಿತರಾಗಿದ್ದಾರೆ. ಏಕೆಂದ್ರೆ ಅದರ ಪಕ್ಕದಲ್ಲಿ ಎಡದಂಡೆ ಕಾಲುವೆ ಇರುವುದರಿಂದ ಮಳೆಗಾಲದಲ್ಲಿ ರೈತರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ದಾಟಲು ತುಂಬಾನೇ ಕಷ್ಟವಾಗ್ತಿದೆ. ಸರ್ಕಾರದ ಯಾವುದೇ ಸೌಲಭ್ಯ ಸಿಗದ ಕಾರಣದಿಂದಾಗಿ ತಮ್ಮದೇ ಸ್ವಂತ ಖರ್ಚಿನಲ್ಲಿ ರಸ್ತೆಯನ್ನು ಸರಿಪಡಿಸಿಕೊಳ್ಳುತ್ತಿರುವ ರೈತರು. ಇನ್ನು ಮುಂದೆ ಆದ್ರೂ ಅಧಿಕಾರಿಗಳು ಕಣ್ಣು ತೆರೆದು ಎಚ್ಚೆತ್ತುಕೊಂಡು ರೈತರ ಕಷ್ಟಕ್ಕೆ ಸ್ಪಂದಿಸ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇದು ಡಾಂಬರ್ ಗಿಂಬರ್ ಆದ್ರೆ ಎಷ್ಟು ಅನುಕೂಲ ಇದೆ ಎಲ್ಲ ಮಕ್ಕಳಿಗೆ. ಖಾಲಿ ಬಸ್ ಬಂದು ಹೋಗ್ತಾವೆ. ಅಣ್ಣ, ಈಗ ರೈತರೆಲ್ಲ ಕೂಡಿಸಿ ರಸ್ತಾ ಮಾಡ್ಸಾ ಇರ್ತೀರಿ, ಗೌರ್ಮೆಂಟ್ನಿಂದ ನಮ್ಗೆ ಯಾಕೆ ಸೌಲಭ್ಯಗಳು ಸಿಕ್ಕಿಲ್ಲ? ನೂರಾರು ವರ್ಷಗಳಿಂದ ಈ ರಸ್ತಾ ನೆಲಗುದೆ ಬಿದ್ದಿತ್ತು. ಈ ಕಾರಣಕ್ಕಾಗಿ ನಮ್ಮ ರೈತರನ್ನ ಏನು ಮಾಡಿದ್ರು, ಒಂದು 15 ತಿಂಗಳ ಗಂಟ್ಲೆ 2-3 ತಿಂಗಳ ಗಂಟ್ಲೆ ಡಿಸ್ಕಷನ್ ಮಾಡಿ ಕೆಲವೊಂದು ಹುಡುಗರು ಭಾಳ ಪ್ರಯತ್ನದೊಳಗೆ ಮಾಡಿ ಏನು ಮಾಡಿದ್ರು ಅಂದ್ರೆ ಒಂದು ಹಂತಕ್ಕೆ ತೊಗೊಂಬಂದಿಟ್ರು. ಏನಾದರೂ ಮಾಡಿ ನಾವು ಏನೋ ಸಾಧನೆ ಮಾಡ್ಬೇಕಪ್ಪ ಅಂತಂದ್ರೆ ನಮ್ಮ ದುಡ್ಡು ಖರ್ಚು ಮಾಡಿದಾಗ ಮಾತ್ರ ನಮಗೆ ಊಟ ಮಾಡೋಕ್ಕಾಕೈತಿ. ಇದು ಭ್ರಷ್ಟ ಸರ್ಕಾರ, ಲಜ್ಜಿಗೆಟ್ಟ ಸರ್ಕಾರ. ಇದ್ರೊಳಗೆ ಏನು ಗಂಧ ಐತೋ ಇಲ್ಲೋ ಗೊತ್ತಿಲ್ಲ. ನಾವ ಬೆಳೆಯುವಂಥ ನಾವ ದುಡ್ಡು ಹಾಕಿ ನಾವ ಕೆಲಸ ಮಾಡೋಣ ಅನ್ನೋ ಒಂದು ಉದ್ದೇಶ. ಸಾಕಷ್ಟು ಬಾರಿ ಮೀಟಿಂಗ್ ಮಾಡಿ ಸಾಕಷ್ಟು ಬಾರಿ ಅದನ್ನೇನು ದಾಖಲಾತಿಗಳು ತಂದು ನಾವು ಮಾಡೋಣ ಅಂತ ಕೆಲಸ ನಮ್ಮ ರೈತರೆಲ್ಲ ಒಗ್ಗಟ್ಟಾಗಿ ಇವತ್ತಿನ ದಿವಸ ಪೂಜಾ ಮಾಡಿ ಈ ರಸ್ತಾ ಪ್ರಾರಂಭ ಮಾಡಕ್ಕೆ ರೆಡಿಯಾಗಿ ನಿಂತಿದ್ದೀವಿ. ಈ ರಸ್ತಾ ಎಲ್ಲಿಂದ ಎಲ್ಲಿ ಮಠ ಅದು ಯಾವ ರಸ್ತಾ ಅಂತಾರ ಇದಕ್ಕೆ? ಮತ್ತೆ ಇದು PWDಗೆ ಇದಕ್ಕೆ ಏನು ಸಂಬಂಧ ಇಲ್ಲ ಈ ರಸ್ತಾ? ಈ ರಸ್ತಾ ಏನೈತಂದ್ರೆ ಸರ್, ಇದು ಮಲ್ದೂರ್ ರಸ್ತಾ ಅಂತೇಳಿ ಇದು ರಸ್ತಾ. ಅಲ್ಲಿಂತ್ರ ಹಿಡಿದ್ರೆ ಇದು ಕಾಳಮ್ಮನ ಗುಡಿ ಅಲ್ಲಿಂತ್ರ ಹಿಡಿದ ಮಲ್ದೂರ್ ಮಠ ರಸ್ತಾ ಇದು. ಅವಾಗಿಂತ್ರ ಇವತ್ತಿನ ಮಠನೂ ನೆಲಗುದಿಗೆ ಬಿದ್ದತಿ. ಸತ್ತ ಸರ್ಕಾರಗಳು, ಭ್ರಷ್ಟ ರಾಜಕಾರಣಿಗಳು ಇವ್ರು ಇರೋದ್ರಿಂತ ನಮ್ಮ ರೈತರಿಗೆ ಈ ರೀತಿ ಅನ್ಯಾಯ ಆಗೋದು ನಮ್ದು ಒಂದೇ ಅಲ್ಲ, ಸಾಕಷ್ಟು ಆಗಾಕತ್ತಾವ. ಆದ್ರೆ ನಮಗೆ ಈ ಭಾಗದೊಳಗೆ ದೊಡ್ಡ ಅನ್ಯಾಯ. ಆ ಅನ್ಯಾಯ ಬೇಡ, ನಮ್ಮ ದುಡ್ಡು ಹಾಕಿ ನಾವು ಮಾಡೋಣ ಅಂತೇಳಿ ಪ್ರಯತ್ನ ಮಾಡಾಕತ್ತೇವೆ. ಎಲ್ಲಾ ರೈತರು ನಿಮ್ಮ ಅಮೌಂಟ್ ಹಾಕಿ ನಿಮ್ಮ ಹೊಲಗಳು ಅಂತ ಕಷ್ಟ ಮಾಡ್ತಿರೋ ಪೂರಾ ಇದನ್ನ ಎಲ್ಲಿ ಮಠ ರಸ್ತೆ ಐತೆ ಅಲ್ಲಿ ಮಠ ಮಾಡ್ತಿರೋ? ಹಿಡಿದ ದ್ಯಾಮನಗೌಡ ಕಾಂಪ್ಲೆಕ್ಸ್ ಮಠ ಇದನ್ನ ನಾವು ಎಲ್ಲಾರು ಕೂಡಿ ದುಡ್ಡು ಹಾಕಿ ಮಾಡ್ಬೇಕಂತ ನಿರ್ಣಯ ಮಾಡಿ. ಎಷ್ಟು ಮಂದಿ ರೈತರು ಅದಾರ? ಈಗ ಎಷ್ಟು ಹೆಕ್ಟರ್ದಾಗ ನೀವು ಜಮೀನ್ದಾರ ಅದೀರಿ? ಇಲ್ಲಿ ಯಾರ್ಯಾರು ಅದೀರಿ? ಒಬ್ಬೊಬ್ರು ಒಂದೊಂದು ಕೂರಿಗೆ ಅದಾವ, ಒಬ್ಬೊಬ್ರು 2 ಎಕರೆ ಅದಾವ, ಒಬ್ಬೊಬ್ರು 1 ಎಕರೆ ಅದಾವ, ಒಬ್ಬೊಬ್ರು 20 ಗುಂಟೆ ಅದಾವ. ಎಲ್ಲ 1 ಎಕರೆ 2 ಎಕರೆ 10 ಗುಂಟೆ 10 ಎಕರೆ ಅನ್ನೋ ಬದಲಿ ಸ್ವಯಂ ಪ್ರೇರಿತವಾಗಿ ಎಲ್ಲ ಜನ ಒಗ್ಗಟ್ಟಾಗಿ ಇಲ್ಲಿಂದ ಹಿಡಿದ ಅಲ್ಲಿ ಮಾಟನೋ ನಾವೇ ಮಾಡೋಣ ಅಂತೇಳಿ ನಾವೆಲ್ಲ ಮಾತಾಡ್ಕೊಂಡ ಈ ಕೆಲಸ ಪ್ರಾರಂಭ. ಈ ರಸ್ತಾಗ ಯಾವುದೇ ಸ್ಯಾಂಕ್ಷನ್ಗಳು ಬಂದಿಲ್ಲ, ಮತ್ತೆ ಯಾವ ಸರ್ಕಾರದವರು ಯಾವ MLAಗಳು ಬಂದಿಲ್ಲ ಇದಕ್ಕೆ ನಿಮಗೆ ಭೇಟಿಯಾಗಿ ರಸ್ತಾ ಮಾಡ್ತೇವೆ ಅದನ್ನಂತ ಏನು ಕೇಳಿಲ್ಲ? ಈ ರಸ್ತಾ ನಮಗ ತಿಳಿದ ಮಟ್ಟಿಗೆ ರಾಜಣ್ಣ ಮಾಮಾಣಿ ಅವರು ಬಂದು ಪೂಜಾ ಮಾಡಿ ಸ್ಯಾಂಕ್ಷನ್ ಮಾಡಿದ್ರು. ಅವಾಗ ಸ್ವಲ್ಪ ಅದು ಇದು ಅಡೆತಡೆ ಬಂದ, ಈ ರಸ್ತಾ ಆಗ್ಲಿಲ್ಲ. ಅಲ್ಲಿಂತ್ರ ಇಲ್ಲಿ ಮಠನೂ ಸರ್ಕಾರದ ಮಟ್ಟದ ಐತಿ. ಸರ್ಕಾರದೊಳಗೆ ಇದು ಎಲ್ಲ ಏನೈತಿ ಡಾಕ್ಯುಮೆಂಟ್ಸ್ ಎಲ್ಲ ಅದಾವ. ಆದರೂ ಕೂಡ ಸರ್ಕಾರದವರು ರಾಜಕಾರಣಿಗಳ ಕೂಡಿ ಈ ರಸ್ತಾನ ನಿರ್ಲಕ್ಷ್ಯ ಮಾಡ್ಯಾರ.
ಮತ್ತೆ ಈಗ ನೀವು ಲೋಕಲ್ ಲೀಡರ್ಗಳು ಯಾರು ನಿಮಗೆ ಬಂದ್ ಕ್ಯಾಸ್ ಸ್ಪಂದನೆ ಮಾಡ್ತಾರೋ ಏನ್ ಮಾಡೋದಲ್ಲ? ಸಾಕಷ್ಟು ಜನಕ್ಕೆ ಹೇಳಿದೇವ್ರಿ. ಇನ್ನೇನಾದರೂ ತಮ್ಮ ಮೂಲಕ ಪ್ರಕಟಣೆ ಆದ್ರೆ ಅವಾಗ ಏನು ಮಾಡ್ತಾರೋ ಗೊತ್ತಿಲ್ಲ. ಡಾಂಬರ್ ಆಗೋದ್ರಿಂದ ಪುರಸಭೆಯಿಂದ ನಿಮಗೆ ಯಾವುದೇ ಸಹಕಾರ ಸಿಗಾಕತ್ತಿಲ್ಲ? ಸಿಗಾತಿಲ್ರಿ. ಯಾಕೆ ಸಿಗಾತಿಲ್ಲ ಅಂದ್ರೆ ಈಗ ನಿನ್ನೆ ಹೋಗಿದ್ವಿ ಪುರಸಭೆಕ, ಚೀಫ್ ಆಫೀಸರ್ ನಮ್ಮ ಹದ್ದಿ ಒಳಗಿಲ್ಲ ಅಂತ ಹೇಳಿದಾರು. ಆದ್ರೂ ನಮಗೆ ಇಲ್ಲಿ ಕಸ ಬಂದು ಅವರು ಹೋಗಿತಾರು. ಮತ್ತೆ ಅವ್ರಿಗೆ ಮೇನ್ ರಸ್ತಾ ಬೇಕದ, ಯಾಕಂದ್ರೆ ಕಿನಾಲ್ ರಸ್ತಾ ಅವ್ರ ಸಂಬಂಧ ಇಲ್ಲ. ಆದ್ರೂ ಕಿನಾಲ್ ರಸ್ತಾ ಮ್ಯಾಗ ಅಡ್ಡಾಡ್ತಾರೆ ಅವ್ರು. ಮೇನ್ ರಸ್ತಾ ಅಂದ್ರೆ ಅವ್ರಿಗೆ ಮಲ್ದು ರಸ್ತಾನ ಬೇಕು ಅವ್ರಿಗೆ ಪುರಸಭೆ ಮುಂದೆ. ಆದ್ರೆ ಅವರು ಕ್ರಮ ತಗೊಳತಿಲ್ಲ. ಮತ್ ನೀವು PWD ಅವ್ರನ್ನ ಏನಾರ ಕೇಳಿದ್ರು ಇಲ್ಲೋ? ಯಾಕಂದ್ರೆ ಇಲ್ಲಿ ಕೌಲಿ ರಸ್ತಾ ಅದ, ದೊಡ್ಡ ಕೌಲಿ ಹಾದಿದ. ಅದಕ್ಕಾಗಿ ನೀವು ಏನಾರ ಅವ್ರನ್ನ PWD ಅವ್ರ ಕಾಂಟ್ಯಾಕ್ಟ್ ಮಾಡಿ ಏನಾರ ಮಾಡ್ತೀರಿ ಕೇಳ್ತೀರಿ ಅಂತ ಏನಾರ ಮಾಡಿದಿರಿ? ನಿಗಮ್ ಆಗೈತಿ. ಮೊದಲ ಕೌಲಿ ರಸ್ತಾ ಸರ್ಕಾರದಾಗ ಮಾಡ್ತಾನೆ ಹಿಂಗ ಅನ್ಕೊಂತ ಹೋಗಿದ್ರು. ಈಗ ನಿಗಮ್ ಆಗೈತಿ, ಯಾವ ಸಾಹೇಬು ಬಂದಿಲ್ಲ, ಎದಕ್ಕೂ ಬಂದಿಲ್ಲ. ಅವ್ರು ಒಂದ್ ಕಂಟಿ ಕಡ್ದಿಲ್ಲ. ಆದ್ರೆ ಈಗ ಕೇಳಾಕ್ ಹೋದ್ರ ನಮಗ ಸರ್ಕಾರಕ್ಕೆ ಎರಡು ಅಟ್ಯಾಚ್ ಐತಿ, ನಾವ್ ಮಾಡ್ಕೋತೇವಂತ ಚೀಫ್ ಆಫೀಸರ್ ಹೇಳ್ತಾನು. ಮತ್ ನೀರಾವರಿ ನಿಗಮದವ ಒಟ್ಟ ಇಲ್ಲಿ ಸನೇಕೂ ಬಂದಿಲ್ಲ, ಎದಕ್ಕೂ ಬಂದಿಲ್ಲ. ಕೌಲಿ ಕಡೆ ಹಿಡಿಯಪ್ಪ, ಕೌಲಿ ಮ್ಯಾಗಿನ ಕಂಟಿ ಎಲ್ಲ ಬರೀ ಅವ್ರ ಮಾಡಾಕತ್ತಿಲ್ಲ, ಅವ್ರ ಕೆಲಸಗಳು ಅವ್ರ ಮಾಡಾಕತ್ತಿಲ್ಲ ನಿಗಮದವ್ರು. ಮತ್ ನೀವು ಎಷ್ಟು ದಿನದ ಈ ರೈತರಿಗೆ ನೀವು ಅದನ್ನ ಈಗ ನಿಮ್ಗೆ ಪ್ರಾಬ್ಲಮ್ ಆಗಾಕತ್ತೈತೆ ಅನ್ನೋದು ನೀವು ಯಾರಿಗೆ ತೋರಿಸ್ಕೊಟ್ಟಿದ್ದೀರಿ? ಇದನ್ನು ಯಾರಿಗಾರ ಒಬ್ಬರ ನೀವು ಲೀಡರ್ಗಳಿಗೆ ಆಯ್ತು, ಅಧಿಕಾರಿಗಳಿಗೆ ಆಯ್ತು, ಏನಾರ ಹೇಳಿದ್ರು ಇಲ್ಲೋ? ನಮ್ಗೆ ಹಿಂಗದ ರಸ್ತಾ ಹಿಂಗದ, ನೀವು ಮಾಡಿಕೊಡಿ ಅಂತ ಏನಾರ ಕೇಳಿದ್ರು ಇಲ್ಲೋ? ಇವತ್ತಿಗೆ PWD ಅವರು ಸಾಕಷ್ಟು ಬಾರಿ ಒಂದು ನಿಮಿಷ ಸಾಕಷ್ಟು ಬಾರಿ ಈ ಗೇಟ್ ಬಂದಾದಾಗ ಮುದಿಗೋಡ್ ಅಂತ AW ಸದ್ಯಕ್ಕೆ SC ಅಂತ ಕೃಷ್ಣಾಜಿರಾವು. ಈ ಸದ್ಯ SC ಮುಂಜಾನೆ ಕಲ್ಲೋಳಿಗೆ ಒಂದು ಬಂದು ಹೋಗ್ಯಾನ. PWD SC ಪ್ರತಿಯೊಬ್ಬರು SC AW ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಸಾಕಷ್ಟು ಬಾರಿ ಬಂದರು. ಇದನ್ನು ಕ್ಯಾರಿನ ಅನ್ನೋದಿಲ್ಲ. ಸರ್ಕಾರದೊಳಗೆ ದುಡ್ಡು ಇಲ್ಲಪ್ಪ, ಬಂದ್ರೆ ಮಾಡಿಸ್ಕೊಡ್ತೇವೆ, ಬಂದಾಗ ಮಾಡ್ತೇವೆ, ಸದ್ಯ ಮಟ್ಟಿಗೆ ಆಯಿತು ಅಂತ ನಮಗೆ ಲಗಾಮ್ ಹಾಕಿ ಮನೆ ಕಡೆ ಹೋಗ್ಬಿಡ್ತಾರೆ. ಬಿಟ್ಟರೆ ಏನೂ ಕೆಲಸ ಇಲ್ಲ. ಇವತ್ತ SC ಬಂದು ಹೋಗ್ಯಾನ. ಸದ್ಯ ನಮ್ಮ ಕಬ್ಬುಗಳು ಹೋಗಾಕತ್ತಿಲ್ಲ. ಈ ರೋಡ್ ಆದ್ರೆ ಹೋಗ್ತಾವ. ಮಾತಾಡ್ರಿ ಏನ್ ನಿಮಗೆ ಪ್ರಾಬ್ಲಮ್ ಏನಾಗತ್ತೆ? ನೀವು ರೈತರ ಅದೀರಿ, ನಿಮ್ಗೇನು ಪ್ರಾಬ್ಲಮ್ ಆತೈತಿ? ನಿಮ್ ಕಬ್ಬುಗಳಿಗೆ ಹೋಗಾಕ ಏನಾರ ತೊಂದರೆ ಆತೈತಿ? ರಸ್ತಾ ಐತೋ ಇಲ್ಲೋ ನಿಮ್ಗೆ ಹೋಗಾಕ? ಈಗ ಈ ರೋಡ್ ಆದ್ರೇನ ನಮ್ಮ ಕಬ್ಬುಗಳು ಆತಿ, ನಮ್ಮ ಶಾಲಿಗೆ ಹೋಗೋ ಮಕ್ಕಳು ಆತಿ, ಎಲ್ಲ ಸರಳ ಆಕತ್ರಿ. ಇದೆಲ್ಲ ಅಲ್ಲಿ ಮಠ ಸರಳ ಆಗಂಗಿಲ್ಲ. ಕಬ್ಬುಗಳೆಲ್ಲ ಅಲ್ಲೇ ಉಳಿಯಾಕತ್ತಿದ. ಮತ್ತ ಸಾಲಿ ಮಕ್ಕಳು ಬಾಳ ಅದಾರ ಇಲ್ಲಿ. ಈ ರೋಡ್ ಆಗೋದ್ರಿಂದ ಡಾಂಬರ್ ಆತಂದ್ರ ಸಾಲಿ ಮಕ್ಕಳಿಗೆಲ್ಲ ಅನುಕೂಲ ಆಕತಿ. ಮತ್ತ ಮಲ್ದೂರ್ ಗಾಡಿನೂ ಇಲ್ಲಿ ಅಡ್ಡಾಡ್ತಾವ. ಮತ್ ನೀವೀಗ ನೀವ್ ಹೇಳತ್ತೀರಿ ರೋಡ್ ಇಲ್ಲ ಅಂತೇಳಿ, ಮತ್ ನೀವೆಲ್ಲ ಮಂದಿ ಎಲ್ಲ ನೀವ್ ಹೆಂಗ್ ಅಡ್ಡಾಡ್ತೀರಿ? ಯಾವ ರೊಟೇಷನ್ದಾಗ ಅಡ್ಡಾಡ್ತೀರಿ? ಮತ್ ಹುಡುಗರೆಲ್ಲ ಎಷ್ಟ್ ಗಂಟೆಗೆ ಕರ್ಕೊಂಡ್ ಹೋಗ್ತೀರಿ ನೀವು ಸಾಲಿಗೆ? ಈಗ ಮಳೆಗಾಲದಾಗ ನೀರಾಗ ಬಿದ್ದ ಹೋದ್ರು ಯಾವ ಗೌರ್ಮೆಂಟ್ ಬಂದಿಲ್ಲ, ಯಾವ ಸರ್ಕಾರ ಬಂದ ಏನ್ ಸ್ಪಂದನೆ ಮಾಡಿಲ್ಲ. ಈಗ ನಾವ ರೈತರನ್ನ ಗಾಡಿ ಮ್ಯಾಗ ಕರ್ಕೊಂಡ್ ಹೋಗುದು, ಕರ್ಕೊಂಡ್ ಬರುದು ನಮ್ಮ ಮಕ್ಕಳನ್ನ.